ಸಿಂಹ ರಾಶಿಯವರೇ, ನೀವು ದುಡಿಯುತ್ತಿದ್ದೀರಾ, ಹಣವೂ ಬರುತ್ತಿದೆ. ಆದರೆ ತಿಂಗಳ ಕೊನೆಗೆ ಖಾಲಿ ಯಾಕೆ ಆಗುತ್ತೀರಾ ಗೊತ್ತಾ? ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ಶಕ್ತಿ ಇದೆ. ಅದೇ ನಿಮ್ಮ ಹಣವನ್ನು ತಡೆಯುತ್ತಿದೆ. ಇದು ಯಾರಿಗೂ ಹೇಳದ ಸತ್ಯ. ಆದರೆ ಇಂದು ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಬಡತನದ ಮೂಲ ಕಾರಣ ಯಾವುದೆಂದು. ಈ ಒಂದು ಅಭ್ಯಾಸ ನೀವು ಬಿಡೋದಿಲ್ಲ ಅಂದರೆ ಜೀವನ ಪೂರ್ತಿ ಸ್ಟ್ರಗಲ್ ಗ್ಯಾರಂಟಿ ಆಗುತ್ತೆ. ಹೌದು ಸಿಂಹ ರಾಶಿಯವರೇ, ನೀವು ದುಡಿಯುತ್ತಿದ್ದೀರಾ, ಹಣವೂ ಬರುತ್ತಾ ಇದೆ. ನೀವು ಯಾಕೆ ಕೈಯಲ್ಲಿ ಉಳಿಸಿಕೊಳ್ಳೋಕೆ ಆಗುತ್ತಿಲ್ಲ ಅನ್ನೋದನ್ನು ನೀವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಹೌದು, ಮೊದಲಿಗೆ ರಾಶಿ ಭವಿಷ್ಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಿಂಹ ರಾಶಿ ಅಂದರೆ ರಾಜ. ಆದರೆ ಯಾಕೆ ಕೆಲವರು ಸ್ಟ್ರಗಲ್ ಮಾಡ್ತಾರೆ? ರಾಜನ ಥರ ಇರಬೇಕಲ್ವಾ? ರಾಜನ ಹತ್ತಿರ ಹಣವಿರಬೇಕು, ಅಧಿಕಾರವಿರಬೇಕು, ಎಲ್ಲವೂ ಇರಬೇಕು, ಸೇವಕರಿರಬೇಕು. ಆದರೆ ಸಿಂಹ ರಾಶಿಯಲ್ಲಿ ಹುಟ್ಟಿದವರಿಗೆ ಯಾಕೆ ಈ ತೊಂದರೆಗಳು ಇದೆ? ಹೌದು ಸಿಂಹ ರಾಶಿಯವರೇ, ನಿಮ್ಮ ಶ್ರೀಮಂತಿಕೆಯಾಗಬಹುದಾದಂತಹ ನಿಮ್ಮ ಗೋಲ್ಡನ್ ಚಾನ್ಸ್ ಇವಾಗ ಇದೆ. ನಿಮ್ಮ ಅದೃಷ್ಟ ನೀವು ತಡೆಯುತ್ತಿದ್ದೀರಾ. ನೀವು ಬಡವರಾಗುತ್ತಿರುವುದಕ್ಕೆ ಈ ಒಂದು ತಪ್ಪಿನಿಂದ ನಿಮಗೆ ತೊಂದರೆ. ಹೌದು, ಸಿಂಹ ರಾಶಿಯವರ ಸ್ವಭಾವವೇ ಲೀಡರ್ಶಿಪ್, ನಾಯಕನ ಕ್ವಾಲಿಟಿ ಆಗಿದೆ. ಅದರ ಜೊತೆಗೆ ಅವರಿಗೆ ಬಹಳಷ್ಟು ಈಗೋ ಮತ್ತು ತಮ್ಮ ಮೇಲೆ ನಂಬಿಕೆ ಜಾಸ್ತಿ ಇದೆ. ಅದರ ಜೊತೆಗೆ ಅವರು ತುಂಬ ಖರ್ಚನ್ನು ಮಾಡುತ್ತಾರೆ, ತುಂಬ ದೊಡ್ಡ ಸ್ಪೆಂಡಿಂಗ್ ಮಾಡ್ತಾರೆ. ಅಂದರೆ ಎಲ್ಲ ಕಾಸ್ಟ್ಲಿ ವಸ್ತುಗಳನ್ನೇ ತೊಗೊಳೋದಕ್ಕೆ ಅವರು ಹೋಗ್ತಾರೆ. ಅವರು ಕಿಂಗ್ ಥರ ಲೈಫ್ನ ಲೀಡ್ ಮಾಡಬೇಕು, ಕಿಂಗ್ ಸೈಜ್ ಲೈಫ್ನ ಲೀಡ್ ಮಾಡಬೇಕು ಅಂತ ಬಯಸ್ತಾರೆ. ಆದರೆ ಪ್ಲ್ಯಾನಿಂಗ್ ಮಾಡೋದಿಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಹಣದ ವಿಷಯದಲ್ಲಿ ಕಷ್ಟ ಆಗುತ್ತೆ. ಬಡತನದ 5 ಪ್ರಮುಖ ಕಾರಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಅತಿಯಾದ ಖರ್ಚನ್ನು ಅವರು ಮಾಡ್ತಾರೆ. ಹೌದು, ಇಂಪ್ರೆಸ್ ಮಾಡಲು ಹಣವನ್ನು ಸ್ಪೆಂಡ್ ಮಾಡ್ತಾರೆ. ಉದಾಹರಣೆಗೆ ಅವರ ಫ್ರೆಂಡ್ ಅಥವಾ ಯಾರಾದರೂ ಸಂಬಂಧಿಕರು ಏನೋ ಒಂದು ಕಾರ್ ತೊಗೊಂಡ್ರು, ಒಂದು ಫೋನ್ ತೊಗೊಂಡ್ರು ಅಂತ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅಂದ್ರೂ ಸಹ ಸಾಲ ಮಾಡಿ ಆದರೂ ಅವರು ಅದನ್ನು ತಗೋತಾರೆ. ಅದು ಅವರಿಗೆ ಒಂದು ಈಗೋ, ಒಂದು ಪ್ರೈಡ್ ಸಿಗುತ್ತೆ. ಎಲ್ಲರೂ ನನ್ನನ್ನೇ ಗುರುತಿಸ್ಲಿ, ನಾನು ರಾಜ, ಮೊದಲು ನನ್ನ ಹತ್ರ ಇರಬೇಕಿದು ಅನ್ನೋ ಮನೋಭಾವ. ಹಾಗಾಗಿ ಅವರು ಈಗೋ ಡಿಸಿಷನ್ಸ್ ಮಾಡ್ತಾರೆ. ಯಾರ ಮಾತನ್ನು ಅವರು ಕೇಳೋದಿಲ್ಲ. ಮತ್ತು ರಾಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಮಾಡ್ತಾರೆ. ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಲಾಭ ಬರಬೇಕು, ಆದರೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವರ ಈಗೋನ ಮುಂದಕ್ಕೆ ಇಟ್ಟು ನಾನು ಇನ್ವೆಸ್ಟ್ ಮಾಡಿದ ಕಡೆ ಲಾಭ ಬರಲೇಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಅವರಿಗೆ ಬಹುದೊಡ್ಡ ಕಷ್ಟ ಏನಕ್ಕಾಗುತ್ತೆ ಅಂದರೆ ಅವರಿಗೆ ಸೇವಿಂಗ್ಸ್ ಮಾಡುವ ಹ್ಯಾಬಿಟ್ಟೇ ಇಲ್ಲ. ಉಳಿತಾಯ ಮಾಡುವಂತಹ ಅಭ್ಯಾಸವೇ ಅವರಿಗೆ ಇಲ್ಲ. ದುಡ್ಡು ಮಾಡು, ಸ್ಪೆಂಡ್ ಮಾಡು, ದುಡ್ಡು ಎಷ್ಟು ಬರುತ್ತೋ ಅದಕ್ಕಿಂತ ಒಂದೊಂದ್ಸರಿ ಜಾಸ್ತಿನೇ ಸಾಲ ಮಾಡಿ ಸ್ಪೆಂಡ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ, ಝೀರೋ ಬ್ಯಾಲೆನ್ಸ್ ಇರುತ್ತೆ. ಮತ್ತು ಅವ್ರಿಗೆ ಫ್ಯೂಚರ್ ಬಗ್ಗೆ ಏನೂ ಯೋಚನೆ ಇರೋದಿಲ್ಲ. ಹೌದು, ಇವತ್ತು ನನ್ನ ಹತ್ರ ದುಡ್ಡಿದೆ, ನಾನು ಇದನ್ನು ಇಟ್ಕೊಳ್ಬೇಕು, ನಾಳೆ ಇದನ್ನು ಸ್ಪೆಂಡ್ ಮಾಡಬೇಕು, ಆ ಥರ ಪ್ಲ್ಯಾನಿಂಗ್ ಅವರಲ್ಲಿ ಇರೋದಿಲ್ಲ. ಅವರ ಇನ್ನೊಂದು ಶತ್ರು ಏನು ಅಂತ ಅಂದರೆ ಅವರಿಗೆ ಪೇಷನ್ಸ್ ಇಲ್ಲ, ಸಹನೆ ಇಲ್ಲ, ಆ ಥರದ ನಿರ್ಧಾರ ಜಾಸ್ತಿ. ಯಾರಾದರೂ ಹೇಳಿದ್ರೆ ಅದನ್ನೇ ನಂಬಿ ಮಾಡಿಬಿಡ್ತಾರೆ, ಕ್ವಿಕ್ ಡಿಸಿಷನ್ಸ್ ಮಾಡ್ತಾರೆ. ಹಾಗಾಗಿ ಭಾಳ ಸತಿ ಇದು ಸರಿಯಾದ ನಿರ್ಧಾರ ಆಗಿರೋದಿಲ್ಲ. ಮತ್ತು ಅವರು ಕಷ್ಟಪಡೋದಕ್ಕಿಂತ ಶಾರ್ಟ್ಕಟ್ ಹುಡುಕ್ತಾರೆ. ಎಲ್ಲರೂ ನನಗೆ ಮಾಡಬೇಕು, ನಾನು ಇದೊಂದು ಕೆಲಸ ಮಾಡಿದ್ರೆ ನನಗೆ ಯಶಸ್ವಿ ಸಿಕ್ಬಿಡಬೇಕು, ನಾನು ಇವತ್ತೊಂದಿನ ಕೆಲಸ ಮಾಡಿದ್ದೀನಿ, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಯೋಚನೆ ಮಾಡ್ತಾರೆ. ಅದೇ ಕೆಲಸ ಭಾಳಷ್ಟು ಜನ ವರ್ಷಾಂಗಟ್ಲೆಯಿಂದ ಮಾಡಿ ಅವ್ರಿಗೆ ಸಕ್ಸಸ್ ಸಿಕ್ಕಿರೋದಿಲ್ಲ. ಅವ್ರು ಒಂದಿನ ಮಾಡಿ ನಾನು ಮಾಡಬೇಕು, ನನಗೆ ಬರಬೇಕು ಅನ್ನೋ ಮೆಂಟ್ಯಾಲಿಟಿ ಇರುತ್ತೆ. ಅವರ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಅವರ ಸುತ್ತ ಇರುವಂತಹ ಜನ, ಅವರ ಫ್ರೆಂಡ್ಸ್ ಏನಾಗ್ತಾರೆ, ಅವರ ಫ್ರೆಂಡ್ಸು ಸಹ ಅವ್ರಿಗೆ ಕುಮ್ಮಕ್ಕು ಕೊಡ್ತಾರೆ. ಹೌದು, ನೀನು ಹೀಗೆ ಮಾಡು, ನೀನು ಹೀಗೆ ಮಾಡಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅವರು ಕುಮ್ಮಕ್ಕು ಕೊಡ್ತಾರೆ. ಒಳ್ಳೆಯ ಫ್ರೆಂಡ್ಸ್ಗಿಂತ ಕೆಟ್ಟ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಆ ಫ್ರೆಂಡ್ಸು ಹಣವನ್ನು ಹಾಳು ಮಾಡುವಂತಹ ಜನರೂ ಸಹ ಆಗಿರ್ತಾರೆ. ಇಷ್ಟು ಬಂದಿದೆ ಅಲ್ವಾ, ಇದನ್ನು ಸೇವಿಂಗ್ಸ್ ಮಾಡು ಅಂತ ಹೇಳುವಂಥ ಫ್ರೆಂಡ್ಸ್ ಇರೋದಿಲ್ಲ ಅವ್ರಿಗೆ. 50,000 ಬಂತ, 50,000ದಲ್ಲಿ ಈ ಪಾರ್ಟಿ ಮಾಡು, ಈ ಕಾಸ್ಟ್ಲಿ ವಾಚ್ ತಗೋ, ಆ ಥರ ಏನೋ ಒಂದು ಹೇಳುವಂತಹ ಜನಗಳು ಅವ್ರ ಸುತ್ತಮುತ್ತ ಇರ್ತಾರೆ. ಹೌದು, ಹಾಗಾಗಿ ಒಬ್ಬ ಸಿಂಹ ರಾಶಿಯ ವ್ಯಕ್ತಿ ತಪ್ಪು ಡಿಸಿಷನ್ಸ್ ತೊಗೊಂಡ್ರೆ ಅವರ ಡೌನ್ಫಾಲ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ,
ಮೊದಲಿಗೆ ಅವರಿಗೆ ದುಡ್ಡು ಎಷ್ಟು ಬರ್ತಾ ಇದೆ, ಬಜೆಟ್, ಅವರ ತಿಂಗಳ ಬಜೆಟ್ ಏನು, ಅವರ ವರ್ಷದ ಆದಾಯ ಏನು ಅನ್ನೋದನ್ನು ಅವರು ಬರೆದಿಟ್ಕೊಳ್ಬೇಕು. ಬಜೆಟ್ ಕಂಟ್ರೋಲ್ ಮಾಡಬೇಕು. ಅವರ ಈಗೋವನ್ನು ಅವರು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಹೌದು, ಈಗೋ ಕಡಿಮೆ ಆದರೆ ಅವರು ಎಲ್ಲದನ್ನೂ ಅವ್ರು ತಲೆಗೆ ಹಚ್ಕೊಳೋದಿಲ್ಲ. ಆವಾಗ ಎಷ್ಟು ಬೇಕೋ ಅಷ್ಟು ಅಲ್ಲಿ ಇರ್ತಾರೆ. ಮತ್ತು ಸೇವಿಂಗ್ಸ್ ಮಾಡೋದನ್ನು, ಹೌದು, ಉಳಿತಾಯ ಮಾಡೋದನ್ನು ಕಂಪಲ್ಸರಿ ಕಟ್ಟುನಿಟ್ಟಾಗಿ ಮಾಡಲೇಬೇಕು. ಅದರ ಜೊತೆಗೆ ಅವರ ಸುತ್ತಮುತ್ತ ಇರುವಂತಹ ಜನರು ಒಳ್ಳೆಯ ವ್ಯಕ್ತಿಗಳಾಗಿರಬೇಕು. ಆಮೇಲೆ ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ಅಂದರೆ ಮುಂದಾಲೋಚನೆ ಇರಬೇಕು. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ಫ್ಯೂಚರಲ್ಲಿ ಎಷ್ಟು ದುಡ್ಡು ಬರುತ್ತೆ, ನನಗೆ ಎಷ್ಟು ಉಳಿತಾಯ ಮಾಡಬೇಕು ಅನ್ನೋ ಅವರಿಗೆ ಲೆಕ್ಕಾಚಾರ ಇರಬೇಕು. ಹೌದು, ಸಿಂಹರಾಶಿಯ ಜನರು ಯಾರ್ಯಾರಿದ್ದಾರೋ ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ. ಅವರಿಗೆ ಡಿಸಿಪ್ಲಿನೇ ಒಂದು ಮಂತ್ರ ಆಗಿದೆ. ಹೌದು ಸಿಂಹರಾಶಿಯವರೇ, ನೀವು ತುಂಬ ದುಡಿಯುತ್ತಿದ್ದೀರಾ, ಆದರೆ ಹಣ ಉಳಿಯುತ್ತಿಲ್ಲ. ಈ ವಿಡಿಯೋದಲ್ಲಿ ನಿಮ್ಮ ಬಡತನದ ನಿಜವಾದ ಕಾರಣಗಳನ್ನು ನಾನು ತಿಳಿಸಿದ್ದೇನೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ತಪ್ಪುಗಳನ್ನು ತಿದ್ದುಕೊಂಡು ನೀವು ಅದನ್ನು ಸರಿಪಡಿಸಿಕೊಂಡರೆ ನೀವು ಖಂಡಿತವಾಗಿ ಯಶಸ್ಸು ಮತ್ತು ಸಂಪತ್ತನ್ನು ಪಡೆಯಬಹುದು. 100ಕ್ಕೆ 100% ನೀವು ಖಂಡಿತ ಯಶಸ್ಸನ್ನು ಪಡೆಯುತ್ತೀರಾ. ಹಾಗೆ ನೀವು ಈ ಥರ ಬಿಹೇವ್ ಮಾಡೋದ್ರಿಂದ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಈಗಲೇ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದಲಾಯಿಸಿಕೊಳ್ಳಿ. ಹೌದು, ಯಾರ್ಯಾರು ಸಿಂಹರಾಶಿಯವರು ಇದ್ದಾರೋ ಅದರ ಜೊತೆಗೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥಿಸಿದ್ರೆ ದೇವರು ನಿಮ್ಮ ಜೊತೆಗೆ ಇರುತ್ತಾನೆ. ಆಂಜನೇಯನ ಬಲ ನಿಮಗೆ ಖಂಡಿತ ಸಿಗುತ್ತದೆ. ಹೌದು ಸಿಂಹರಾಶಿಯವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ದಿನ ಏನು ನಡೀತೋ ನಿಮ್ಮ ಜೀವನದಲ್ಲಿ ಒಂದು ಕಹಿ ಘಟನೆಯನ್ನು ನೆನಪಿಸಿಕೊಂಡು ಮುಂದೆ ಒಳ್ಳೆಯದಾಗಲಿ ಅನ್ನೋದನ್ನು ನೀವು ಮಾಡ್ಕೊಳ್ಳಿ. ನಿಮ್ಮ ತಪ್ಪುಗಳನ್ನು ನೀವು ತಿದ್ದಿಕೊಳ್ಳಿ. ಓಕೆ, ಯಾರ್ಯಾರು ಸಿಂಹರಾಶಿಯವರು ಇದ್ದೀರೋ ದಯವಿಟ್ಟು ನನಗೆ ತಿಳಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ, ಜೈ ಸಿಂಹರಾಶಿ ಎಂದು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ರಾಶಿ ಭವಿಷ್ಯ ಚಾನಲಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.